ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ನವಮ ಸರ್ಗದಲ್ಲಿ 10ನೇ ಶ್ಲೋಕ. ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂ ಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷಭೀಷಣಂ. ಬಾಲಸಂಘಂ ಅಪಿ ಬೋಧಯದ್ ಭೃಶಂ ದುರ್ನಿರೂಪವಚನಂ ಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷಭೀಷಣಂ. ಅಂದ್ರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನ ರಚನೆ ಮಾಡ್ತಾ ಇದ್ದಾರೆ. ಅದರ ವಿಚಾರವನ್ನ ನಾವು ನೋಡ್ತಾ ಇದ್ದೀವಿ. ಆ ಭಾಷ್ಯ ಹೇಗಿತ್ತು ಹಾಗೆಂದ್ರೆ ಬಾಲಸಂಘಮಪಿ ಅಂದ್ರೆ ಮಂದಬುದ್ಧಿಮತ್ ಸಮೂಹಮಪಿ ಅಂತ ಅರ್ಥ. ಅತ್ರ ಬಾಲಶಬ್ದೇನ ನ ಸ್ತನಂಧಯ ಉಚ್ಯಂತೆ ಕಿಂತು ಸ್ಥೂಲ ಬುದ್ಧಿಮಂತಹ ಅಂತ ಅರ್ಥ. ಅಂದ್ರೆ ಆಚಾರ್ಯರ ಭಾಷ್ಯ ಹೇಗಿತ್ತು ಅಂದ್ರೆ ಬಾಲಸಂಘಮಪಿ ಅಂದ್ರೆ ಬಾಲಸಂಘ ಅಂದ್ರೆ ಬಾಲ ಅಂದ್ರೆ ಬಾಲಕರು, ಹಾಲು ಕುಡಿಯುವ ಮಕ್ಕಳು ಅಂತ ತಿಳಿಬೇಡಿ ಅಂತ ಹೇಳ್ತಾರೆ. ಮತ್ತೆ ಯಾರು ಸ್ಥೂಲ ಬುದ್ಧಿ ಉಳ್ಳವರು ಅಂತ, ಸೂಕ್ಷ್ಮವಾಗಿ ವಿಚಾರ ಮಾಡುವ ಸಾಮರ್ಥ್ಯ ಇಲ್ಲದವರು ಅಂತ, ಅಂತವರು ಅಂತ. ಅಂತವರು ಕೂಡ ಬೋಧಯತ್ ಭಗವತ್ ಸ್ವರೂಪಂ ಬೋಧಯತ್, ಅಂತವರು ಕೂಡ ಅಂದ್ರೆ ಸರಿಯಾಗಿ ಸೂಕ್ಷ್ಮವಾದ ಶಾಸ್ತ್ರದ ವಿಚಾರ, ತರ್ಕ, ವ್ಯಾಕರಣ ಇತ್ಯಾದಿಗಳು ಸಾಮಾನ್ಯವಾಗಿ ಬಲ್ಲವರಿಗೂ ಕೂಡ ಆ ಭಾಷ್ಯ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಅರ್ಥ. ಆ ರೀತಿಯಾಗಿ ಅರ್ಥ ಮಾಡಬೇಕೇ ಹೊರತು ಸಣ್ಣ ಹಾಲು ಕುಡಿಯುವ ಮಕ್ಕಳಿಗೂ ಕೂಡ ಭಾಷೆ ಅರ್ಥ ಆಗ್ತದೆ ಅಂತ ಇಲ್ಲ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಸ್ವರೂಪಮಪಿ ಏತಾದೃಶಂ, ಆಚಾರ್ಯರ ಸ್ವರೂಪವೂ ಅಷ್ಟೇ. ಸಣ್ಣ ಮಕ್ಕಳು ಅಂದ್ರೆ ಅದೇ ಸಾಮಾನ್ಯರು ಕೂಡ ಆಚಾರ್ಯರ ಹಿರಿಮೆಯನ್ನ ಅರ್ಥ ಮಾಡ್ಕೋತಾರೆ ಹಾಗೆ. ತಥಾ ಪಂಡಿತೈಹಿ ಚ ವಿದ್ವದ್ಭಿರಪಿ ದುರ್ನಿರೂಪಾಣಿ ಅಸ್ಯ ವಾಕ್ಯ ಸಾಮರ್ಥ್ಯಂ ಇತಿ ದುರ್ವಿಜ್ಞೇಯಾನಿ ವಚನಾನಿ ವಾಕ್ಯಾನಿ ಯಸ್ಮಿನ್ಸ್ತತ್ ಸಮಮೇತತ್ ಸ್ವರೂಪೇಪಿ. ಆದರೆ ಸಾಮಾನ್ಯ ಬಾಲರು, ಸೂಕ್ಷ್ಮ ಬುದ್ಧಿ ಇಲ್ಲದೆ ಸ್ಥೂಲ ಬುದ್ಧಿ ಇರುವವರಿಗೂ ಕೂಡ ಅರ್ಥ ಆಗ್ತದೆ. ಆದರೆ ಪಂಡಿತರಿಗೂ ಕೂಡ ನೋಡಿ, ಅದೇ ಬಾಲ ಶಬ್ದಕ್ಕೆ ವಿರುದ್ಧ ಪದ ಇಲ್ಲಿ ಪಂಡಿತರು ಅಂತ ಉಪಯೋಗಿಸ್ತಾ ಇದ್ದಾರೆ. ಬಾಲ ಪಂಡಿತರಿಗೆ ವಿರುದ್ಧ ಶಬ್ದ ಯಾರು? ಅಪಂಡಿತರು. ಅಪಂಡಿತರು ಅಂದ್ರೆ ಯಾರು? ಸಣ್ಣ ಮಕ್ಕಳು ಅಂತ ಅರ್ಥ ಇಲ್ಲ, ಸ್ಥೂಲ ಬುದ್ಧಿ ಇರುವವರು ಅಂತ ಅರ್ಥ. ಅದಕ್ಕೆ ವಿರುದ್ಧ ಪದ ಪಂಡಿತರು. ಪಂಡಿತರು ಕೂಡ ಅಂದ್ರೆ ವಿದ್ವದ್ಭಿರಪಿ ದುರ್ನಿರೂಪಾಣಿ, ಆಚಾರ್ಯರ ವಾಕ್ಯಕ್ಕೆ ಇದೇ ಅರ್ಥ ಅಂತ ತೀರ್ಮಾನ ಮಾಡೋದು ಕಷ್ಟ ಇದೆ. ವಾಕ್ಯಸ್ಯ ಅಯಮರ್ಥಃ ಇತಿ, ಈ ವಾಕ್ಯಕ್ಕೆ ಇದೇ ಅರ್ಥ ಅಂತ ತಿಳ್ಕೊಳ್ಳೋದು ಕೂಡ ಕಷ್ಟ ಇದೆ. ದುರ್ವಿಜ್ಞೇಯಾನಿ ವಚನಾನಿ, ಅಂತಹ ವಾಕ್ಯಗಳಿಂದ ಕೂಡಿದಾಗಿ ಆ ಭಾಷ್ಯ ಇತ್ತು ಅಂತ. ಆಚಾರ್ಯರ ಸ್ವರೂಪವೂ ಅಷ್ಟೇ. ಆಚಾರ್ಯರು ಯಾಕೆ ಹಿಂಗೆ ಮಾತಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ನಮ್ಮಲ್ಲಿ ಆಚಾರ್ಯರ ವಾಕ್ಯ ಅರ್ಥ ಆಗೋದಿಲ್ಲ ಎಂಬ ಅದಕ್ಕೆ ಅಷ್ಟು ಟೀಕಾ ಟಿಪ್ಪಣಿಗಳ ಪರಂಪರೆ ಬಂತು ನೋಡಿ. ಪೂರ್ವ ಟೀಕಾಕಾರರು ಅಂತ ಪದ್ಮನಾಭ ತೀರ್ಥಾದಿ ಗುರುಗಳು, ಟೀಕಾಕೃತ್ಪಾದರು ಅಂತಾನೆ ಪ್ರಸಿದ್ಧರಾದವರು ಜಯತೀರ್ಥರು, ಆಮೇಲೆ ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು, ಎಷ್ಟು ಜನ ಇದ್ದಾರೆ ನೋಡಿ. ಆ ಟೀಕಾ ಟಿಪ್ಪಣಿಯ ಪರಂಪರೆ ಇವತ್ತಿಗೂ ಕೂಡ ಅದು ಬೆಳೆದು ಬರ್ತಾ ಇದೆ. ಅದರಿಂದ ಆಚಾರ್ಯರ ವಾಕ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಟೀಕಾಕೃತ್ಪಾದರ ಅನುಗ್ರಹ ಬೇಕು. ಯಸ್ಯವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಆ ಟೀಕಾಕೃತ್ಪಾದರ ಅನುಗ್ರಹ ಇಲ್ಲದೆ ಹೋದ್ರೆ ಆಚಾರ್ಯರ ವಾಕ್ಯ ಅರ್ಥ ಆಗೋದಿಲ್ಲ. ಅಂತಹ ಕಠಿಣವಾದ ವಾಕ್ಯಗಳು ಇದೆ. ಆಚಾರ್ಯರ ಸ್ವರೂಪವೂ ಹಾಗೆ ಅಂತ ಹೇಳ್ತಾರೆ. ಅಪ್ರಮೇಯಂ ಹೃದಯಂ ಅಭಿಪ್ರಾಯ ಯಸ್ಯ ತತ್ ಪ್ರಸಾದವತ್ ಪ್ರಸನ್ನ ಶಬ್ದೋಪೇತಂ ಸ್ವರೂಪಮಪಿ ಏತಾದೃಶಂ ಸರ್ವಜನೇಷು ಅನುಗ್ರಹ ಕರಣಾತ್. ಅಂದ್ರೆ ಅಂತ ಸ್ವರೂಪ ಸಾಮಾನ್ಯರಿಗೂ ಕೂಡ ಅರ್ಥ ಆಗ್ತದೆ, ಸ್ಥೂಲ ಬುದ್ಧಿ ಇರುವವರಿಗೆ. ಪಂಡಿತರಿಗೂ ಕೂಡ ವಿಶೇಷವಾಗಿ ವಿಚಾರ ಮಾಡಿದರೆ ಅರ್ಥ ಆಗೋದಿಲ್ಲ ಅಂತ ಹೃದಯ ಉಳ್ಳವರು ಹಾಗೆ ಅಂತ.
ಮತ್ತು ಸೌಮ್ಯವಾದ ಕಾಂತಿಯುಕ್ತರಾದ ಆಚಾರ್ಯರು ವಿಪಕ್ಷಾನಾಂ ಪ್ರತಿವಾದಿನಾಂ ಭೀಷಣಂ ಭಯಂಕರಂ ಅತಿ ದೃಢ ಯುಕ್ತಿಯುಕ್ತತ್ವಾತ್ ಪ್ರತಿವಾದಿ ಭಯಂಕರಂ. ಆ ಆಚಾರ್ಯರು ಕೊಡುವ ಯುಕ್ತಿಗಳನ್ನೆಲ್ಲ ನೋಡಿದರೆ, ಅದು ಬ್ರಹ್ಮಸೂತ್ರ ಭಾಷೆ ಓದಿದ್ರೆ ಅರ್ಥ ಆಗ್ತದೆ ಆ ಯುಕ್ತಿಗಳು ಏನು ಹಾಗೆ ಅಂತ. ಆ ಯುಕ್ತಿಗಳು ನೋಡಿದ್ರೆ ಪ್ರತಿವಾದಿಗಳಿಗೆ ಭಯವೇ ಬಂದ್ಬಿಡ್ಬೇಕು ಅಂತ, ಅಂದ್ರೆ ಮಾತಾಡಕ್ಕಾಗೋದಿಲ್ಲ. ಆಚಾರ್ಯರ ನ್ಯಾಯ, ಆಚಾರ್ಯರ ಯುಕ್ತಿಯ ಮುಂದೆ ಬೇರೆಯವರು ಏನೂ ಪ್ರತಿಯುತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಅವರ ಭಾಷ್ಯವೂ ಹಾಗಿದೆ, ಆಚಾರ್ಯರ ಸ್ವರೂಪವೂ ಹಾಗೆ. ಎಲ್ಲರೂ ಸಭೆಯಲ್ಲಿ ಕೂತ್ಬಿಟ್ರೆ ಆಚಾರ್ಯರು ಕೊಡುವ ಯುಕ್ತಿಯನ್ನ ನೋಡಿ ಬೇರೆಯವರು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಇರುತ್ತದೆ ಹಾಗೆ. ಅದರಿಂದ ಆಚಾರ್ಯರ ಭಾಷ್ಯ ಅಂದ್ರೆ ಇನ್ನೇನಿಲ್ಲ, ಅದು ಆಚಾರ್ಯರ ಸ್ವರೂಪವೇ. ಅಂತ ಅದ್ಭುತವಾದ ಭಾಷ್ಯ ಅದು, ಅಂತ ಭಾಷ್ಯವನ್ನ ರಚನೆ ಮಾಡಿದ್ರು ಅಂತ ಮುಂದಕ್ಕೆ ಅನ್ವಯ ಆಗ್ತದೆ. ಇನ್ನು 11ನೇ ಶ್ಲೋಕ. ಅಸ್ತದೂಷಣಮವಂದ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈ ಸಮಂ ಮಾನನೀಯಮಪಿ ನಾಕಿನಾಯಕೈಃ ರೂಪಮನ್ಯದಿವ ಧನ್ಯಮಾತ್ಮನಃ. ಶ್ರೀಮಧ್ವಃ ಅಸ್ತಾನಿ ನಿರಸ್ತಾನಿ ದೂಷಣಾನಿ ಅಪಶಬ್ದಾದಿ ದೋಷಾಃ ಯಸ್ಮಾತ್. ಆಚಾರ್ಯರ ಭಾಷ್ಯದಲ್ಲಿ ಒಂದು ವ್ಯಾಕರಣ ದೋಷ ಆಗಲಿ ಅಥವಾ ವ್ಯರ್ಥವಾದ ವಾಕ್ಯಗಳು, ವ್ಯರ್ಥವಾದ ಶಬ್ದಗಳು ಇಲ್ಲವೇ ಇಲ್ಲ. ಯಾವ ದೋಷವೂ ಹೇಳಲಿಕ್ಕಾಗೋದಿಲ್ಲ. ಅಂತಹ ಅದ್ಭುತವಾದ ವಾಕ್ಯಗಳ ಪದಗಳ ಜೋಡಣೆಯಲ್ಲಿದೆ ಹಾಗೆ ಅಂತ. ಆಚಾರ್ಯರ ಸ್ವರೂಪವೂ ಅಷ್ಟೆ, ಯಾವ ದೋಷವೂ ಇಲ್ಲ, ಕಾಮಾದಿ ಯಾವ ದೋಷಗಳು ಇಲ್ಲ ಅಂತ ಹೇಳ್ತಾರೆ. ಅವಂಧ್ಯಾನಿ ಅನಿಷ್ಫಲಾನಿ ಭಾಷಣಾನಿ, ವೇಸ್ಟ್, ಈ ಶಬ್ದ ವೇಸ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಶಬ್ದಗಳು, ಅಂತಹ ವಾಕ್ಯಗಳು. ಅದೇ ತರ ಆಚಾರ್ಯರ ಕಾರ್ಯವೂ ಅಷ್ಟೆ, ಸುಮ್ಮನೆ ವ್ಯರ್ಥವಾಗಿ ಏನೋ ಕೆಲಸ ಮಾಡಿದ್ರು ಅಂತ ಇಲ್ಲವೇ ಇಲ್ಲ. ಅವ್ರು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಫಲದಾಯಕವೇ ಆಗಿರುತ್ತದೆ ಹಾಗೆ ಅಂತ. ಸಕಲ ಲಕ್ಷಣಾನಿ, ಒಂದು ಭಾಷ್ಯ ಅದಕ್ಕೆ ಒಂದು ಲಕ್ಷಣ ಇದೆ, ಈ ರೀತಿಯಾಗಿ ರಚನೆ ಮಾಡಿದರೆ ಅದನ್ನ ಭಾಷ್ಯ ಅಂತ ಕರೀತಾರೆ. ಆ ಲಕ್ಷಣಗಳು ಏನಿರಬೇಕೋ ಅದೆಲ್ಲವೂ ಚೆನ್ನಾಗಿ ತುಂಬಿ ಇರತಕ್ಕದ್ದು. ಆ ರೀತಿಯಾದ ಗ್ರಂಥಗಳನ್ನ ಬರೆದರು. ಆಚಾರ್ಯರ ಸ್ವರೂಪವೂ ಅಷ್ಟೇ, ಒಂದು ಮನುಷ್ಯರು ಅಂತ ಇರಬೇಕು ಅಂದ್ರೆ 32 ಸಲ್ಲಕ್ಷಣಗಳು ಇರಬೇಕು ಅವರ ಶರೀರದಲ್ಲಿ. ಆ ಲಕ್ಷಣಗಳಿಂದ ತುಂಬಿದವರಾಗಿ ಇದ್ದವರು ಆಚಾರ್ಯರು ಹಾಗೆ ನೋಡಿ. ಅದಕ್ಕೆ ಕೊಡ್ತಾ ಇದ್ದಾರೆ, ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈಹಿ ಸೂತ್ರಾನುಕಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು ಅಂತ ಭಾಷ್ಯದ ಲಕ್ಷಣ ಹೇಳ್ತಾ ಇದ್ದಾರೆ. ಆ ಭಾಷ್ಯ ಏನಿರಬೇಕು, ಸೂತ್ರದ ಪದಗಳನ್ನ ಸರಿಯಾಗಿ ಮನಸ್ಸಿನಲ್ಲಿ ಇಟ್ಟು ಅದರ ಅರ್ಥವನ್ನ ತಿಳಿಸಿಕೊಡ್ಬೇಕು ಭಾಷ್ಯ ಅಂದ್ರೆ. ಪದೈಹಿ ಸೂತ್ರಾನುಕಾರಿಭಿ, ಸೂತ್ರ ಹೇಳೋದೇ ಒಂದು, ಇವರು ಭಾಷ್ಯದಲ್ಲಿ ಹೇಳೋದೇ ಒಂದು ಅಂತ ಆದ್ರೆ ಸೂತ್ರಕ್ಕೂ ಭಾಷ್ಯಕ್ಕೂ ಹೊಂದಾಣಿಕೆನೇ ಇಲ್ಲದೆ ಹೋಗ್ಬಿಟ್ರೆ ಅದು ಭಾಷ್ಯದ ಲಕ್ಷಣ ಅಲ್ಲ ಅದು. ಈ ರೀತಿಯಾದ ದೋಷಗಳು ಅನೇಕ ಕಡೆ ಆಚಾರ್ಯರು ತೋರಿಸ್ತಾರೆ, ಚೈತೀರ್ಥರು ತೋರಿಸ್ತಾರೆ. ಬೇರೆಯವರ ಭಾಷ್ಯದಲ್ಲಿ ಸೂತ್ರ ಹೇಳುವ ಅರ್ಥ ಒಂದಿದೆ, ಆದರೆ ಭಾಷ್ಯಕಾರರು ಅಂತ ಅನಿಸಿಕೊಂಡವರು, ಬೇರೆ ಮತದವರು ಭಾಷ್ಯಕಾರರು ಅಂತ ಅನಿಸಿಕೊಂಡವರು ಎಷ್ಟು ಅಬದ್ಧವಾಗಿ ಒಂದು ಸಂಬಂಧ ಇಲ್ಲದೆ ಆ ಸೂತ್ರ ಓದಿದ್ರೆ ಬರುವ ಅರ್ಥನೇ ಬೇರೆ, ಇವರ ಭಾಷ್ಯವನ್ನ, ಬೇರೆಯವರು ಮಾಡಿದ ಭಾಷ್ಯವನ್ನ ಓದಿದ್ರೆ ಬರುವ ಅರ್ಥನೇ ಬೇರೆ. ಆ ರೀತಿಯಾಗಿ ಎಲ್ಲ ರಚನೆ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಸರಿಯಾದ ಭಾಷ್ಯದ ಲಕ್ಷಣ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಭಾಷ್ಯ ಬರಿಬೇಕಂದ್ರೆ ಸೂತ್ರದಲ್ಲಿ ಇರುವ ಪದಕ್ಕೆ ಅರ್ಥ ಹೇಳಿರಬೇಕು. ಇನ್ನು ಕೆಲವರು ಏನ್ ಮಾಡಿಬಿಟ್ಟಿದ್ದಾರೆ, ಸೂತ್ರವೇ ಸರಿ ಇಲ್ಲ ಅಂತ ಸೂತ್ರವನ್ನೇ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಎಂತೆಂಥದ್ದು ಆಗ್ಬಿಟ್ಟಿದೆ ನೋಡಿ. ವೇದವ್ಯಾಸರು ರಚನೆ ಮಾಡಿದ ಸೂತ್ರ ಇವರಿಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅಂತ ಸೂತ್ರಕಾರರು ಮಾಡಿದ ಸೂತ್ರವೇ ತಪ್ಪು ಅಂತ ಹೇಳ್ಬಿಡ್ತಾರೆ. ಆ ತರಲ ಭಾಷ್ಯ ಬರೆದವರು ಇದ್ದಾರೆ. ಸ್ವಪದಾನಿಚ ವರ್ಣಿಯಂತೆ ಭಾಷ್ಯಂ ಭಾಷ್ಯವಿದೋ ವಿದೋ, ತಮ್ಮ ಪದಗಳಿಂದ ಅಥವಾ ಶಾಸ್ತ್ರ ಸಮ್ಮತವಾದ ಪದಗಳಿಂದ ಅದರ ವರ್ಣನೆ ಇರಬೇಕು, ಅದು ಭಾಷ್ಯದ ಲಕ್ಷಣ ಅಂತ. ಅಂಥ ಲಕ್ಷಣ ಭರಿತವಾದ ವಾಕ್ಯ ಇದು, ಭಾಷ್ಯ ಇದು ಹಾಗೆ. ಸಮಂ ಸಹ ಲಕ್ಷಿತಂ ಲಕ್ಷಣವತ್ತಯ ವರ್ಣಿತಂ, ಅವರ ಸ್ವರೂಪವೂ ಅಷ್ಟೇ 32 ಲಕ್ಷಣಗಳಿಂದ ತುಂಬಿತ್ತು. ಅವರ ಭಾಷ್ಯವೂ ಎಲ್ಲ ಲಕ್ಷಣವೂ ತುಂಬಿದೆ, ಅವರ ಶರೀರವೂ 32 ಲಕ್ಷಣದಿಂದ ತುಂಬಿದೆ. ನಾಕಿನಾಯಕೈರಪಿ ಮಾನನೀಯಂ, ದೇವಶ್ರೇಷ್ಠರೂ ಕೂಡ ಕೊಂಡಾಡತಕ್ಕ ಭಾಷ್ಯ ಅದು. ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ
ಅದು ದೇವತೆಗಳಿಗೆ ಟೆಕ್ಸ್ಟ್ ಬುಕ್, ಅದು ದೇವತೆಗಳು ಬಿಡೋದೇ ಇಲ್ಲ ಅದನ್ನು. ಅಂತ ದೇವತೆಗಳು ಕೊಂಡಾಡುವ ಗ್ರಂಥ ಅಂದ್ರೆ ನೋಡ್ಕೊಳ್ಳಿ ಹೇಗಿರಬೇಕು ಅದು. ಹಾಗೆ ಧನ್ಯಂ ಪುಣ್ಯವತ್ ಭಾಷ್ಯಂ ಆತ್ಮನಃ ಅನ್ಯದ್ ರೂಪಂ ಇವ ಆತನೋತ್. ಆಚಾರ್ಯರ ಪ್ರತಿ ರೂಪ ಅದು ಭಾಷ್ಯ ಅಂದ್ರೆ. ಅದರಿಂದ ಮನೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಇದ್ದು ಬಿಟ್ರೆ ಆಚಾರ್ಯರ ಒಂದು ರೂಪ ಇದ್ದ ಹಾಗೆ. ಅದಕ್ಕೆ ಮನೆಯಲ್ಲಿ ಇರಬೇಕು ಅಂತ. ದುಷ್ಟಶಕ್ತಿಗಳು ಬರೋದಿಲ್ಲ. ಮನೆಯಲ್ಲಿ ಸರ್ವಮೂಲ ಗ್ರಂಥ ಇಟ್ಟು ಅದನ್ನ ಪೂಜೆ ಮಾಡಬೇಕು. ಯಾಕೆ ರೂಪ ಇದೇ ಪ್ರಮಾಣ ನೋಡಿ. ರೂಪಮನ್ಯಮಿವ ಧನ್ಯಮಾತ್ಮನಃ. ಆಚಾರ್ಯರ ಪ್ರತಿ ರೂಪ ಅದು ಅವರ ಗ್ರಂಥ. ಹಾಗೆ ಅದು ಮಾತ್ರ ಇಲ್ಲ, ಅದು ಯಾರ ಮಹನೀಯರ ಗ್ರಂಥವೂ ಅಷ್ಟೇ. ಟೀಕಾ ಗ್ರಂಥಗಳಿದ್ರೆ ಟೀಕಾಕೃತ್ಪಾದರು ಜೊತೆಗೆ ಇದ್ದಾರೆ ಅಂತಲೇ ನಾವು ತಿಳ್ಕೊಬಹುದು. ಯಾಕೆ ಅವರಿದ್ದರೂ ಅದೇ ಮಾತನ್ನೇ ಹೇಳ್ತಾ ಇದ್ರು, ಅದನ್ನೇ ಬರೆದಿಟ್ಟು ಹೋಗಿದ್ದಾರೆ. ಉಪನ್ಯಾಸ ಮಾಡೋದು ಎದುರುಗಡೆ ಆ ಕಾಲದಲ್ಲಿ ಇರುವ ಶಿಷ್ಯರಿಗೆ, ಬರೆದಿಡೋದು ಎದುರುಗಡೆ ಇರುವವರಿಗೂ ಉಪಯೋಗ ಆಗ್ತದೆ, ಮುಂದಿನ ಜನರೇಷನಿಗೂ ಕೂಡ ಉಪಯೋಗ ಆಗ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಟು ತಾನೇ ಬರೆದಿರೋದು. ಅದರಿಂದ ರಾಯರ ಗ್ರಂಥ ಮನೆಯಲ್ಲಿದ್ದು ಅಂದ್ರೆ ರಾಯರು ಇದ್ದಾಗೆ ರೂಪಮನ್ಯಮಿವ ಧನ್ಯಮಾತ್ಮನಃ. ಹಾಗೆಂತ ಇನ್ನು 12ನೇ ಶ್ಲೋಕ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಪ್ಯದೂಷ್ಯ ಮತನೋದನಂತಧೀರ್ ಭೂತಭಾವಿ ಭವದಾತ್ಮಭಿಃ ಕ್ವಚಿತ್. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಂ ಅದ್ಭುತಂ ಅಪಿ ಅದೂಷ್ಯಂ ಅತನೋತ್ ಅನಂತದೀಹಿ ಭೂತಭಾವಿ ಭವದಾತ್ಮಭಿಃ ಕ್ವಚಿತ್. ಹಾಗೆಂತ ಅನಂತದೀಹಿ, ಅನಂತವಾದ ಜ್ಞಾನವುಳ್ಳ, ಪೂರ್ಣ ಜ್ಞಾನವುಳ್ಳ ಪೂರ್ಣಪ್ರಜ್ಞಾಚಾರ್ಯರು ಶ್ರೀಮನ್ ಮಧ್ವಾಚಾರ್ಯರು ಏಕಾಧಿಕಾ ವಿಂಶತಿ, ಏಕವಿಂಶತಿ ಅಂದ್ರೆ 21 ಭಾಷ್ಯಗಳು. ಆಚಾರ್ಯರು ಭಾಷ್ಯ ರಚನೆ ಮಾಡಲಿಕ್ಕೆ ಹಿಂದೆ 21 ದುಷ್ಟ ಭಾಷ್ಯಗಳು ಇದ್ದವು ಅಂತ. ಅಂದ್ರೆ ಬ್ರಹ್ಮಸೂತ್ರದ ನಿಜವಾದ ಅಭಿಪ್ರಾಯವನ್ನ ಅದು ಯಾವುದು ತಿಳಿಸಿಕೊಡ್ತಾ ಇಲ್ಲ. ಅಂತಹ ಭಾಷ್ಯಗಳನ್ನು ನಿರಾಕರಣೆ ಮಾಡ್ತಾ, ಅದಲ್ಲಿ ಹೇಳಿರುವ ಭಾಷ್ಯದ ಅರ್ಥ ಸರಿಯಲ್ಲ ಅಂತ ನಿರಾಕರಣೆ ಮಾಡ್ತಾ, ಕುಭಾಷ್ಯಾನಿ ಅನ್ಯವಾದಿಭಿಃ ಕೃತ ಕುತ್ಸಿತ ಭಾಷ್ಯಾನಿ ಅಂತ ಬರೀತಾರೆ. ತೇಷಾಂ ದೂಷಕಂ, ಅದು ನಿಂದ್ಯವಾದದ್ದು. ಅದರ ವಾಸ್ತವ ಯಥಾರ್ಥವನ್ನ ತಿಳಿಸಿಕೊಡೋದಿಲ್ಲ. ನೋಡಿ ಅದನ್ನ, ಅದು ಯಾವ್ದು 21 ಭಾಷ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ, ಅದನ್ನ ನೋಡೋಣ. ಇತಿ ಪ್ರಸಿದ್ಧಾನಿ, ಪ್ರಸಿದ್ಧವಾದದ್ದು. ಆ ಭಾಷ್ಯವನ್ನೆಲ್ಲ ನಿರಾಕರಣೆ ಮಾಡತಕ್ಕ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿದರು. ಹರಿಕಥಾಂಸಾರದಲ್ಲಿ ಬರ್ತದೆ ನೋಡಿ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 1,20 ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಅವತರಿಸಿ ಅಂತ. ಇದೇ ಅಭಿಪ್ರಾಯ. 21 ಕುಭಾಷ್ಯ ಬಂದಿತ್ತು, ಅದನ್ನೆಲ್ಲ ಆಚಾರ್ಯರು ನಿರಾಕರಣೆ ಮಾಡಿದರು. ಮತ್ತು ಹೇಗೆ ಇತ್ತು ಅವರ ಭಾಷ್ಯ ಹಾಗೆಂದ್ರೆ, ಹಿಂದೆ ಇದ್ದವರು ಅದನ್ನೇ ನಿರಾಕರಣೆ ಮಾಡ್ಲಿಕ್ಕಿಲ್ಲ, ಆ ಕಾಲದಲ್ಲಿ ಇರುವವರು ನಿರಾಕರಣೆ ಮಾಡ್ಲಿಕ್ಕಿಲ್ಲ, ಮುಂದೆ ಬರುವವರು ಕೂಡ ನಿರಾಕರಣೆ ಮಾಡ್ಲಿಕ್ಕಿಲ್ಲ. ಭೂತ ಭಾವಿ ಭವದಾತ್ಮಭಿಃ ಕ್ವಚಿತ್ ಅಪಿ ಅದೂಷ್ಯಂ, ಅದು ದೂಷಣಕ್ಕೆ ಯೋಗ್ಯವೇ ಅಲ್ಲ. ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಅಂತಹ ಅದ್ಭುತವಾದ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿಕೊಟ್ರು ಅಂತ. ಅದ್ಯಾವ್ದದು 21 ಕುಭಾಷ್ಯ ಹಾಗೆಂದ್ರೆ, ಆ ಪಟ್ಟಿಯನ್ನು ಕೊಡ್ತಾರೆ. ಭಾರತೀ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ರಾಮಾನುಜ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಸಂಕರ, ಕೃತಾನಿ 21 ಕುಭಾಷ್ಯಾನಿ ಹಾಗೆಂತ ಭಾವಪ್ರಕಾಶಿಕಾದಲ್ಲಿ ಈ ಗ್ರಂಥವನ್ನ ರಚನೆ ಮಾಡಿದ ನಾರಾಯಣ ಪಂಡಿತಾಚಾರ್ಯರೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾವುದದು 21 ಭಾಷ್ಯ ಹಾಗೆಂತ. ಈ ರೀತಿಯಾಗಿ ಇದು ಆಚಾರ್ಯ ಬರಲಿಕ್ಕೆ ಹಿಂದೆ ಇದ್ದ ಭಾಷ್ಯಗಳು, ಅದನ್ನೆಲ್ಲ ಆಚಾರ್ಯರು ನಿರಾಕರಣೆ ಮಾಡಿ, ಅದು ಸರಿಯಾದ ಸೂತ್ರದ ಅರ್ಥ ತಿಳಿಸಿಕೊಡ್ತಾ ಇಲ್ಲ ಅಂತ ವಿಚಾರ ಮಾಡಿ ಹೊಸದಾದ ಮಧ್ವಭಾಷ್ಯವನ್ನ, ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯವನ್ನ ಅವರು ರಚನೆ ಮಾಡಿದರು ಹಾಗೆಂತ. ಕ್ವಚಿದಪಿ ಭಾಷ್ಯೋಕ್ತೇ ಯಸ್ಮಿನ್ನಪಿ ಪ್ರಮೇಯೇ ಅದೂಷ್ಯಂ
ಯಾರಿಂದಲೂ ಕೂಡ ತ್ರಿಕಾಲದಲ್ಲೂ ಕೂಡ ದೂಷಣೆ ಮಾಡಲಿಕ್ಕೆ ಯೋಗ್ಯವೇ ಅಲ್ಲ. ಅಂತಹ ಅದ್ಭುತವಾದ ಭಾಷ್ಯ ಅದು. ಅದನ್ನ ಕೇನಾಪಿ ಪುರುಷೇನ ಕದಾಪಿ ಕ್ವಚಿದಪಿ ದೂಷಯಿತಂ ಅಶಕ್ಯಂ. ಯಾವ ಕಾರಣದಿಂದ, ಯಾವ ವ್ಯಕ್ತಿಯಿಂದ, ಯಾವ ಕಾಲದಲ್ಲೂ ಕೂಡ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಭದ್ರವಾದ ಕೋಟೆ ಅದು. ಅಂತಹ ಕೋಟೆಯಂತೆ ಇರತಕ್ಕ ಆ ಭಾಷ್ಯವನ್ನ ರಚನೆ ಮಾಡಿ ಆಚಾರ್ಯರು ಉಪದೇಶ ಮಾಡಿದರು, ಶಿಷ್ಯರಿಗೆ ಉಪದೇಶ ಮಾಡಿದರು ಅಂತ ಒಟ್ಟ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.